ಬಗ್ಗೆ ಡಿಸ್ಕಷನ್ ಮಾಡಿದೆವು. ನೆಕ್ಸ್ಟ್ 9th one, after that we have to discussing about the endomembrane system, structure of first one, endoplasmic reticulum, structure of endoplasmic reticulum. Next one, structure of endoplasmic reticulum. After that we have to study the structure of Golgi complex. Structure of Golgi complex structure na study ಮಾಡಿದ್ವಿ ನಾವು. Structure of Golgi complex. After the Golgi complex 11th one, structure of vacuole. After the structure of the vacuole, next one, structure of that is the lysosomes. Structure of lysosomes. Next one, 13th one, internal structure of cilia and flagella. Internal structure of cilia ಮತ್ತು flagella ಬಗ್ಗೆ ಡಿಸ್ಕಷನ್ ಅನ್ನು ಮಾಡ್ತಾ ಬಂದಿದ್ದೀವಿ ನಾವು. ಫೈನಲಿ ದಿಸ್ ವಿಡಿಯೋ ಈಗ ಏನು ಡಿಸ್ಕಷನ್ ಮಾಡಿದ್ರೆ ಇದು 14th one ಆಗ್ತದೆ. ಲಾಸ್ಟ್ ವಿಡಿಯೋ ಈಗ ಡಿಸ್ಕಷನ್ ಮಾಡತಾನಲ್ಲ ಇದು ಕೂಡ ಬರ್ತದ್ರ. ರೈಟ್. ಸ್ಟ್ರಕ್ಚರ್ ಆಫ್ centrosome. Centriole. Finally, one more, ribosome. Okay, so ಇದೆಲ್ಲ ಕಂಟೆಂಟ್ ಅನ್ನು ಏನು ಮಾಡಿರೋಣ ನಾವು ಟೋಟಲ್ ಆಗಿ ಡೇ ಬೈ ಡೇ ಎಲ್ಲ ಡಿಸ್ಕಷನ್ ಅನ್ನು ಮಾಡ್ತಾ ಬಂದಿದ್ರಿ. ಪ್ಲಾಂಟ್ ಸೆಲ್ ಸ್ಟ್ರಕ್ಚರ್ ಫಂಕ್ಷನ್, ಕ್ಯಾಪಿಟಲ್ ಸೆಲ್, ಪ್ಲಾಸ್ಮಾ ಮೆಂಬ್ರೇನ್, ಸೆಲ್ ವಾಲ್, ಮೈಟೊಕಾಂಡ್ರಿಯಾ, ಕ್ಲೋರೋಪ್ಲಾಸ್ಟ್, ನ್ಯೂಕ್ಲಿಯಸ್, endoplasmic reticulum, Golgi complex, vacuole, lysosomes, internal structure of the cilia and flagella, centriole, ribosomes and their function ಅನ್ನು ಕೂಡ ಡಿಸ್ಕಷನ್ ಮಾಡಿದ್ವಿ ನಾವು. ಲಾಸ್ಟ್ ಅಲ್ಲ ಇನ್ನೊಂದು ಬಂದಿದ್ದು ಇದು ಮಾಡಿದ್ವಿ. ಓಕೆ ರೈಟ್. ಸೊ ಇದರ ಸಮ್ ಆಫ್ ದಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಲೆವೆಲ್ ಹೇಳ್ತಾ ಬಂದಿದ್ರು. This is about the important question, structure of the plant cell and animal cell. 5 marks ಕೇಳ್ತಾರೆ ಇದನ್ನ. Structure of the plant cell and animal cell. Bacterial cell ಅನ್ನು ಕೂಡ sometimes 5 marks ಕೇಳ್ತಾರೆ. This is also important question. Plasma membrane, this is also important question. 5 marks. Structure of the plasma membrane. ಇದರೊಳಗೆ ಯಾವ ಮಾರ್ಕ್ಸ್ ಸ್ಟಡಿ ಮಾಡಿದವ ಪ್ಲಾಂಟ್ ಸೆಲ್ ಅನಿಮಲ್ ಸೆಲ್ 3 ಮಾರ್ಕ್ಸ್ ಕೇಳ್ತಾರೆ. ಪ್ಲಾಂಟ್ ಸೆಲ್ ರೈಟ್ ದಿ ಡಿಫರೆನ್ಸ್ ಬಿಟ್ವೀನ್ ಪ್ಲಾಂಟ್ ಸೆಲ್ ಅಂಡ್ ಅನಿಮಲ್ ಸೆಲ್ ಅಂತ 3 ಮಾರ್ಕ್ಸ್ ಕೇಳ್ತಾರೆ. And one more thing, again 3 mark question, write the difference between prokaryote cell and eukaryote cell. This is the eukaryote cell, prokaryote cell. Again ಅಲ್ಲಿ ಕೂಡ ಏನು ಬರ್ತಾವ್ರ 3 marks question ಬರ್ತದ. Difference between eukaryote cell and prokaryote cell. Okay. As the structure of the plasma membrane 5 marks ಕೇಳ್ತಾರೆ. Next structure and function of mitochondria. This is also 5 mark question. Structure of the chloroplast. This is also 5 mark question. Structure of the nucleus. This is also 5 mark question. And another thing, internal structure of the cilia and flagella. ಇದು ಕೂಡ ಸ್ವಲ್ಪ 5 marks ಕೇಳ್ತಕ್ಕಂತ ಸಾಧ್ಯತೆಗಳು ಇದ್ದಾವೆ. ಫಸ್ಟ್ ಇವಕ್ಕೆಲ್ಲ ಕಾನ್ಸಂಟ್ರೇಟ್ ಮಾಡಬೇಕ್ರಿ. ನಾ ಯಾವ ಸ್ಟಾರ್ ಮಾಡ್ಬೇಕಲ್ಲ ಇವಕ್ಕೂ ಕೂಡ ಕಾನ್ಸಂಟ್ರೇಟ್ ಮಾಡ್ರಿ. ಉಳ್ಕಾದ ಇರ್ತಾವಲ್ಲ ಅವು ಕೂಡ ನೀವು ಕಂಪಲ್ಸರಿ ಏನು ಮಾಡ್ಬೇಕ ಕಾನ್ಸಂಟ್ರೇಟ್ ಮಾಡ್ರಿ. ಸಮ್ ಟೈಮ್ ಏನು ಮಾಡ್ತಾರಂದ್ರ ಥಿಯರಿ ಒಳಗಡೆ ಈ ಕ್ವೆಶ್ಚನ್ಸ್ ಬರ್ಬೋದ್ರಿ, ಬಟ್ ನಿಮ್ಗೆ ನೀಟ್ ಲೆವೆಲ್ ಸ್ಟಡಿ ಮಾಡಕ್ತಿದ್ರಂದ್ರ ಇದಷ್ಟು ಕಂಟೆಂಟ್ ಅನ್ನ ಏನನ್ನ ಡಿಸ್ಕಷನ್ ಮಾಡಿನಲ್ಲ ಅಷ್ಟು ಇದನ್ನ ಕಂಪಲ್ಸರಿ ಏನು ಮಾಡ್ಬೇಕಂದ್ರ ತಿಳ್ಕೋಬೇಕ್ರಿ. ತಿಳಿದ್ರೆ ಮಾತ್ರ ನಿಮ್ಗೆ ಏನಾಗ್ತದರ ನೀಟ್ನಾಗ ನೀವು ಕ್ವೆಶ್ಚನ್ಸ್ ಅನ್ನ ಸಾಲ್ವ್ ಮಾಡಕ್ ಆಗ್ತದ.
ಸೊ ಆಫ್ಟರ್ ಎಲ್ಲ ಇದನ್ನೆಲ್ಲ ನೀವು ವಿಡಿಯೋದು ನೋಡಿದಿಂದ ಏನು ಮಾಡ್ಬೇಕಂದ್ರೆ ಟ್ರೈ ಟು ಸಾಲ್ವ್ ದಿ ನೀಟ್ ಕ್ವಶನ್ಸ್. ಏನ ಡಿಸ್ಕಷನ್ ಮಾಡಿದ್ರಲ್ಲ ಇದನ್ನ ಒಟ್ಟು ಡೀಟೇಲ್ ಆಗಿ ಡಿಸ್ಕಷನ್ ಮಾಡೇನ್ರಿ. ಎಲ್ಲರೂ ಏನು ಮಾಡ್ಬೇಕಂದ್ರೆ ಸೊ ನೀವು ನೀಟ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡ್ರಿ. ಸಪೋಸ್ ನಿಮಗೆ ಯಾವ್ದಾದ್ರು ನೀಟ್ ಕ್ವಶನ್ಸ್ ಅವು ಕನ್ಫ್ಯೂಷನ್ ಆಗತ್ತಂದ್ರೆ ನಮ್ಗೆ ನೀವು ಕಾಲ್ ಮಾಡಿ ಕೂಡ ಫೋನ್ ಮಾಡಿ ಕೂಡ ಕೇಳಬಹುದು. ಓಕೆ, ಸೊ ದಿಸ್ ಇಸ್ ದಿ ಓವರಾಲ್ ಸೆಲ್ ಬಯಾಲಜಿ. ಇನ್ ದಿ ನೆಕ್ಸ್ಟ್ ವಿಡಿಯೋ we shall discussing the next topic. Still, thank you. Read well because this is cell biology, very important topic. Thank you.